ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ ಎಷ್ಟು ಪ್ರಸಿದ್ಧವಾದದ್ದು ಅನ್ನೋದು ನಿಮಗೆಲ್ಲ ಗೊತ್ತು. ಆದರೆ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವನ್ನು ಶಬರಿಮಲೆ ಅಂತ ಯಾಕೆ ಕರೀತಾರೆ? ಶಬರಿಮಲೆಗೆ ಬರುವಂತಹ ಭಕ್ತರು ಕಪ್ಪು ಬಟ್ಟೆಯನ್ನೇ ಯಾಕೆ ಧರಿಸ್ತಾರೆ? ಇರುಮುಡಿ ಕಟ್ಟುವ ಉದ್ದೇಶವೇನು? ಹಾಗೆ ಗುರುಸ್ವಾಮಿ ಆಗೋದಕ್ಕೆ ಏನೆಲ್ಲ ಮಾಡಬೇಕು? ಜೊತೆಗೆ ಅಯ್ಯಪ್ಪ ಸ್ವಾಮಿ ಈ ಭಂಗಿಯಲ್ಲೇ ಕುಳಿತು ಭಕ್ತರಿಗೆ ದರ್ಶನ ಕೊಡಲು ಕಾರಣವೇನು? ಭಕ್ತರು ಎಷ್ಟು ದಿನ ಮಾಲೆಯನ್ನ ಧರಿಸಿದ್ರೆ ಅವರಿಗೆ ಒಳ್ಳೆಯದಾಗುತ್ತೆ? ಇನ್ನು ಶಬರಿಮಲೆಯಲ್ಲಿ ಮಕರ ಸಂಕ್ರಾಂತಿ ಸಮಯದಲ್ಲಿ ಮಕರ ಜ್ಯೋತಿ ಕಾಣೋದು ಯಾಕೆ? ಇದರ ಹಿಂದೆ ಬೇರೊಂದು ಕಾರಣವೇ ಇದೆ. ಫ್ರೆಂಡ್ಸ್, ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಬಗ್ಗೆ ನಿಮಗೆ ತಿಳಿಯದ ಕೆಲವು ವಿಚಾರಗಳನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀವಿ. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಶಬರಿಮಲೆ ಅಯ್ಯಪ್ಪ ಸ್ವಾಮಿಯು ಭಕ್ತರ ಕಷ್ಟಗಳನ್ನು ನೀಗಿಸಲು ಬಂದು ನೆಲೆಸಿದ ಬೆಟ್ಟವೇ ಶಬರಿಮಲೆ. ಅಷ್ಟಕ್ಕೂ ಈ ಬೆಟ್ಟವನ್ನ ಯಾಕೆ ಶಬರಿಮಲೆ ಅಂತ ಕರೀತಾರೆ ಅಂದ್ರೆ, ಹಿಂದೆ ಶಬರಿಯು ಶ್ರೀರಾಮನ ಆಗಮನವನ್ನ ಬಯಸಿ ಅವನ ಬರುವಿಕೆಗೋಸ್ಕರ ಜೀವನವಿಡೀ ಕಾಯ್ತಾ ಕೂತಿದ್ಲು. ಹಾಗಾಗಿ ಶಬರಿಯು ವಾಸಿಸ್ತಾ ಇದ್ದ ಈ ಬೆಟ್ಟವನ್ನ ಶಬರಿಮಲೆ ಅಂತ ಕರೀತಾರೆ. ಇನ್ನು ಇತ್ತೀಚೆಗೆ ಸಾಕಷ್ಟು ಜನ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಕೇವಲ 5 ದಿನಗಳವರೆಗೆ, 10 ದಿನಗಳವರೆಗೆ, 11 ದಿನಗಳವರೆಗೆ ಮಾಲೆಯನ್ನ ಧರಿಸಿ ಅಯ್ಯಪ್ಪ ಸ್ವಾಮಿಯ ವ್ರತವನ್ನ ಮಾಡ್ತಾರೆ. ಆದ್ರೆ 41 ದಿನಗಳವರೆಗೆ ಮಾಲೆಯನ್ನ ಧರಿಸಿ ವ್ರತವನ್ನ ಮಾಡಬೇಕು. ಇದಕ್ಕೆ ಬಲವಾದ ಕಾರಣ ಕೂಡ ಇದೆ. ಅದೇನು ಅಂದ್ರೆ, ಅಯ್ಯಪ್ಪ ಸ್ವಾಮಿಯು ಶನಿ ಮಹಾತ್ಮನಿಗೆ ನೀನು ನನ್ನ ಭಕ್ತರಿಗೆ ಕಷ್ಟವನ್ನ ಕೊಡಬೇಡ, ಅವರನ್ನ ಕಾಡಬೇಡ ಅಂತ ಹೇಳ್ತಾರೆ. ಆಗ ಶನಿ ಮಹಾತ್ಮನು, ನಾನು ದೇವಾನು ದೇವತೆಗಳನ್ನೇ ಬಿಟ್ಟಿಲ್ಲ, ನನ್ನ ದೃಷ್ಟಿಗೆ ಬೀಳದವರೇ ಇಲ್ಲ, ಹಾಗಾಗಿ ಇವರು ಸಹ 7 ವರ್ಷಗಳವರೆಗೆ ಕಷ್ಟಗಳನ್ನ, ತೊಂದರೆಗಳನ್ನ ಅನುಭವಿಸಲೇಬೇಕು ಅಂತ ಶನಿ ಮಹಾತ್ಮನು ಹೇಳ್ತಾನೆ. ಹಾಗಾಗಿ ಅಯ್ಯಪ್ಪ ಸ್ವಾಮಿಯು ತನ್ನ ಭಕ್ತರನ್ನ ಕಷ್ಟಗಳಿಂದ ಪಾರು ಮಾಡಲು ಶನಿ ಮಹಾತ್ಮನಿಗೆ ನೀನು 7 ವರ್ಷ ಕೊಡುವ ತೊಂದರೆಗಳನ್ನ, ಕಷ್ಟಗಳನ್ನ ನನ್ನ ಭಕ್ತರಿಗೆ 41 ದಿನಗಳವರೆಗೆ ನೀಡು ಎಂದು ಹೇಳ್ತಾನೆ. ಅದಕ್ಕೆ ಶನಿ ಮಹಾತ್ಮನು ಕೂಡ ಒಪ್ಪಿಕೊಳ್ತಾನೆ. ಇದೇ ಕಾರಣಕ್ಕೆ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು 41 ದಿನಗಳವರೆಗೆ ಮಾಲೆಯನ್ನ ಧರಿಸಿ ವ್ರತವನ್ನ ಮಾಡಬೇಕು. ಇನ್ನು ಈಗ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳು ಕಪ್ಪು ಬಟ್ಟೆಯನ್ನೇ ಯಾಕೆ ಧರಿಸ್ತಾರೆ ಅನ್ನೋದನ್ನ ನೋಡೋದಾದ್ರೆ, ಅಯ್ಯಪ್ಪ ಸ್ವಾಮಿ ಮತ್ತು ಶನಿ ಮಹಾತ್ಮನ ಒಪ್ಪಂದದ ಪ್ರಕಾರ ಶನಿ ಮಹಾತ್ಮನಿಗೆ ತುಂಬಾ ಪ್ರಿಯವಾದ ಕಪ್ಪು ಬಣ್ಣದ ವಸ್ತ್ರವನ್ನ ವ್ರತದ ವೇಳೆ ಧರಿಸಬೇಕು. ಇನ್ನು ಇದಕ್ಕೆ ವೈಜ್ಞಾನಿಕ ಕಾರಣ ಕೂಡ ಇದೆ. ಅದೇನು ಅಂದ್ರೆ, ಅಯ್ಯಪ್ಪ ಸ್ವಾಮಿಯ ವ್ರತವನ್ನ ಮಾಡೋದು, ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ ಹೆಚ್ಚಾಗಿ ಹೋಗೋದು ಚಳಿಗಾಲದ ಆರಂಭದ ಸಮಯದಲ್ಲಿ. ಈ ಸಮಯದಲ್ಲಿ ಕಪ್ಪು ಬಣ್ಣದ ಬಟ್ಟೆಗಳನ್ನ ಧರಿಸೋದ್ರಿಂದ ದೇಹವನ್ನ ಕಪ್ಪು ಬಣ್ಣದ ಬಟ್ಟೆಗಳು ಬೆಚ್ಚಗಿಡುತ್ತೆ. ಅಂದ್ರೆ ದೇಹದ ಉಷ್ಣಾಂಶವನ್ನ ಕಪ್ಪು ಬಣ್ಣದ ಬಟ್ಟೆಗಳು ಸಮತೋಲನವಾಗಿಡುತ್ತೆ. ಇನ್ನು ಅತಿ ಮುಖ್ಯವಾಗಿ ಇರುಮುಡಿಯನ್ನ ಯಾಕೆ ಕಟ್ತಾರೆ ಗೊತ್ತಾ? ಇದಕ್ಕೂ ಕೂಡ ಒಂದು ಪೌರಾಣಿಕವಾದ ಹಿನ್ನೆಲೆ ಇದೆ. ಒಂದು ದಿನ ಅಯ್ಯಪ್ಪ ಸ್ವಾಮಿ ಬೇಟೆಯಾಡಲು ಕಾಡಿಗೆ ಹೋದಾಗ ಒಂದೇ ಬಟ್ಟೆಯಲ್ಲಿ 2 ಗಂಟುಗಳನ್ನಾಗಿ ಮಾಡಿ, ಒಂದು ಗಂಟಿನಲ್ಲಿ ಪೂಜಾ ಸಾಮಗ್ರಿಗಳು ಮತ್ತು ಇನ್ನೊಂದು ಗಂಟಿನಲ್ಲಿ ದಿನಬಳಕೆಗೆ ಬೇಕಾದಂತಹ ವಸ್ತುಗಳನ್ನ ಕಟ್ಕೊಂಡು ಬೇಟೆಯಾಡಲು ಹೋಗಿದ್ರಂತೆ. ಇದೇ ನಂಬಿಕೆಯಿಂದ ಭಕ್ತಾದಿಗಳು ಇರುಮುಡಿಯನ್ನ ಕಟ್ಕೊಂಡು ಅಯ್ಯಪ್ಪನ ದರ್ಶನಕ್ಕೆ ಹೋಗ್ತಾರೆ. ಆದ್ದರಿಂದ 41 ದಿನಗಳವರೆಗೆ ಮಾಲೆಯನ್ನ ಧರಿಸಿ ವ್ರತವನ್ನ ಮಾಡುವಂತವರು ಮಾತ್ರ ಇರುಮುಡಿಯನ್ನ ಹೊರಬೇಕು. ಇನ್ನು ಇರುಮುಡಿ ಇಲ್ಲದೆ ಇದ್ದಂತಹ ಭಕ್ತರನ್ನ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ 18 ಮೆಟ್ಟಿಲುಗಳನ್ನ ಹತ್ತಲು ಬಿಡುವುದಿಲ್ಲ. ಇರುಮುಡಿಯನ್ನ ಹೊರದೇ ಇರುವಂತಹ ಭಕ್ತಾದಿಗಳು ಬೇರೊಂದು ಪ್ರವೇಶ ದ್ವಾರದ ಮೂಲಕ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನ ಪಡಿಬೇಕು. ಜೊತೆಗೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿರುವ 18 ಮೆಟ್ಟಿಲುಗಳಲ್ಲಿ ಪ್ರತಿಯೊಂದು ಮೆಟ್ಟಿಲು ಕೂಡ ಒಂದೊಂದು ಅರ್ಥವನ್ನ ಕೊಡುತ್ತೆ. ಇರುಮುಡಿಯನ್ನ ಒಮ್ಮೆ ತಲೆ ಮೇಲೆ ಹೊತ್ತರೆ ಅದನ್ನ ಎಲ್ಲೆಂದರಲ್ಲಿ ಕೆಳಗಿಳಿಸುವಂತಿಲ್ಲ. ಅಷ್ಟೇ ಯಾಕೆ, ಸ್ವತಃ ತಾವೇ ಕೆಳಗಿಳಿಸುವಂತಿಲ್ಲ. ನಿರ್ದಿಷ್ಟವಾದಂತಹ ಸ್ಥಳದಲ್ಲಿ ಗುರುಸ್ವಾಮಿಯ ಸಹಾಯ ಪಡೆದು ಕೆಳಗಿಳಿಸಬೇಕು. ಹಾಗಾದ್ರೆ ಇಲ್ಲಿ ಗುರುಸ್ವಾಮಿ ಅಂದ್ರೆ ಯಾರು? ಅವರನ್ನ ಯಾಕೆ ಗುರುಸ್ವಾಮಿ ಅಂತ ಕರೀತಾರೆ ಅನ್ನೋದನ್ನ ನೋಡೋದಾದ್ರೆ, ಒಬ್ಬ ವ್ಯಕ್ತಿ ಸತತವಾಗಿ 5 ವರ್ಷಗಳವರೆಗೂ ಅಯ್ಯಪ್ಪ ಸ್ವಾಮಿಯ ಮಾಲೆಯನ್ನ ಧರಿಸಿ ಪ್ರತಿ ವರ್ಷ ಸಂಕ್ರಾಂತಿ ದಿನದಂದು ಅಯ್ಯಪ್ಪ ಸ್ವಾಮಿಯ ಮಕರ ಜ್ಯೋತಿಯ ದರ್ಶನವನ್ನ ಮಾಡಬೇಕಾಗುತ್ತೆ. 5 ವರ್ಷದ ನಂತರ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯಲ್ಲಿ ಗುರು ದೀಕ್ಷೆಯನ್ನ ಪಡಿಬೇಕಾಗುತ್ತೆ. ಅಂಥವರು ಗುರುಸ್ವಾಮಿ ಅಂತ ಕರೆಸಿಕೊಳ್ತಾರೆ. ಅಷ್ಟಕ್ಕೆ ಅವರ ಜವಾಬ್ದಾರಿ ಮುಗಿದು ಹೋಗಲ್ಲ. ದೀಕ್ಷೆ ಪಡೆದ ಮೇಲೂ ಗುರುಸ್ವಾಮಿಗಳು ಕೆಲ ಕರ್ತವ್ಯಗಳನ್ನು ಪಾಲಿಸಬೇಕು. ಅಯ್ಯಪ್ಪ ಸ್ವಾಮಿಯ ವ್ರತ ಮಾಡುವವರು ಗುರುಸ್ವಾಮಿಗಳ ಕೈಯಿಂದಲೇ ಮಾಲೆಯನ್ನ ಧರಿಸಬೇಕು.
ಯಾತ್ರೆ ಮಾಡುವಂತಹ ಸಮಯದಲ್ಲಿ ಮಿಕ್ಕುಳಿದ ಎಲ್ಲ ಸ್ವಾಮಿಗಳ ಜವಾಬ್ದಾರಿ ಅವರ ಮೇಲಿರುತ್ತೆ. ಇನ್ನು ಈಗ ಅತಿ ಮುಖ್ಯವಾಗಿ ಮಕರ ಸಂಕ್ರಾಂತಿಯ ದಿನದಂದು ಒಂದು ವಿಸ್ಮಯ ನಡೆಯುತ್ತೆ. ಅದನ್ನೇ ಮಕರ ಜ್ಯೋತಿ ಅಂತ ಕರೀತಾರೆ. ಈ ಮಕರ ಜ್ಯೋತಿಯನ್ನ ನೋಡಿ ಕಣ್ತುಂಬಿಕೊಳ್ಳೋದಕ್ಕೆ ಭಕ್ತರು ದೇಶ ವಿದೇಶಗಳಿಂದ ಶಬರಿಮಲೆಗೆ ಬರ್ತಾರೆ. ಆ ಮಕರ ಜ್ಯೋತಿಯನ್ನ ಅಯ್ಯಪ್ಪನ ಸ್ವರೂಪ ಅಂತ ಭಕ್ತರು ನಂಬ್ತಾರೆ. ಆದರೆ ಕೆಲವರು ಮಕರ ಜ್ಯೋತಿ ಅನ್ನೋದು ಮೂಢನಂಬಿಕೆ, ಅಯ್ಯಪ್ಪ ಸ್ವಾಮಿಯ ಭಕ್ತರನ್ನ ಮೋಸ ಮಾಡಲು ಮನುಷ್ಯರೇ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ದೂರನ್ನ ಕೊಡ್ತಾರೆ. ಆಗ ಕೇರಳ ಹೈಕೋರ್ಟ್ ಶಬರಿಮಲೆ ದೇವಸ್ಥಾನದ ಕಮಿಟಿಗೆ ಮಕರ ಜ್ಯೋತಿ ವಿವಾದಕ್ಕೆ ಸಂಬಂಧಿಸಿದಂತೆ ವಿವರಣೆಯನ್ನ ಕೊಡೋದಕ್ಕೆ ಹೇಳುತ್ತೆ. ಆಗ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಕಮಿಟಿಯವರು ಮಕರ ಜ್ಯೋತಿಯ ಬಗ್ಗೆ ಹೇಳಿದ ವಿವರಣೆ ಏನು ಅಂದ್ರೆ, ದೇವಸ್ಥಾನದ ಪೂರ್ವ ದಿಕ್ಕಿನಲ್ಲಿರುವ ಒಂದು ಬೆಟ್ಟದ ಮೇಲೆ ಗಿರಿಜನರು ಅಂದ್ರೆ ಕಾಡು ಜನರು ಹಬ್ಬವನ್ನ ಆಚರಿಸ್ತಾರೆ. ಯಾಕಂದ್ರೆ ಒಮ್ಮೆ ಅಯ್ಯಪ್ಪ ಸ್ವಾಮಿಯು ಒಂದು ದೊಡ್ಡ ಅಪಾಯದಿಂದ ಗಿರಿಜನರನ್ನ ಕಾಪಾಡಿದ್ದ ಸಲುವಾಗಿ ಆ ಬೆಟ್ಟದ ಮೇಲೆ ದೊಡ್ಡದಾದ ಒಂದು ಜ್ಯೋತಿಯನ್ನ ಬೆಳಗಿ ಆ ರಾತ್ರಿ ಹಬ್ಬವನ್ನ ಆಚರಿಸ್ತಾರೆ. ಆ ಜ್ಯೋತಿಯನ್ನ ಕಂಡ ನಂತರವೇ ಪಂದಳ ರಾಜ ವಂಶಸ್ಥರು ಅಯ್ಯಪ್ಪ ಸ್ವಾಮಿಗೆ ಬಂಗಾರದ ಆಭರಣಗಳನ್ನ ಕಳುಹಿಸ್ತಾ ಇದ್ರು ಎಂದು ಹೇಳಲಾಗುತ್ತೆ. ಅದು ಅನೇಕ ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಆಚಾರ. ಆ ಗಿರಿಜನರು ಅಯ್ಯಪ್ಪ ಸ್ವಾಮಿಯ ಹಬ್ಬವನ್ನ ಆಚರಿಸಲು ದೊಡ್ಡದಾಗಿ ಹಚ್ಚುವಂತಹ ಜ್ಯೋತಿಯನ್ನೇ ಮಕರ ಜ್ಯೋತಿ ಅಂತ ಕರೆಯಲಾಗುತ್ತೆ ಅಂತ ಹೇಳಲಾಗುತ್ತೆ. ಅದೇನೇ ಇರಲಿ, ಮಕರ ಜ್ಯೋತಿ ಅನ್ನೋದು ಭಕ್ತಿ, ಭಾವ, ನಂಬಿಕೆಯಿಂದ ಕೂಡಿರುವ ಒಂದು ಸಂಪ್ರದಾಯವಾಗಿದೆ. ಅಂತಹ ಭಕ್ತಿ ನಂಬಿಕೆಗಳಿಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಬಾರದೇ ಇರಲಿ. ಇನ್ನು ಅಯ್ಯಪ್ಪ ಸ್ವಾಮಿಯು ಭಕ್ತರಿಗೆ ದರ್ಶನ ಕೊಡಲು ಈ ರೀತಿ ಭಂಗಿಯಲ್ಲೇ ಕುಳಿತಿರುವುದು ಯಾಕೆ? ಅಯ್ಯಪ್ಪ ಸ್ವಾಮಿಯ ವಸ್ತ್ರಬಂಧನ ಅಂದ್ರೆ ಏನು ಅಂತ ನೋಡೋಣ ಬನ್ನಿ. ಅಯ್ಯಪ್ಪ ಸ್ವಾಮಿಯು ಮಹಿಷಿಯನ್ನ ಸಂಹರಿಸಿದ ಮೇಲೆ ಶಬರಿಮಲೆ ಆಲಯದಲ್ಲಿ ಜ್ಞಾನಪೀಠದ ಮೇಲೆ ಕುಳಿತು ಭಕ್ತರಿಗೆಲ್ಲ ಅನುಗ್ರಹ ನೀಡ್ತಾ ಇರ್ತಾರೆ. ಆಗ ಅಯ್ಯಪ್ಪ ಸ್ವಾಮಿ ಇರೋ ಶಬರಿಮಲೆಗೆ ಸ್ವಾಮಿಗಳ ಒಡವೆ ಆಭರಣಗಳನ್ನು ಹೊತ್ಕೊಂಡು 18 ಮೆಟ್ಟಿಲುಗಳನ್ನು ಹತ್ತಿ ಅಯ್ಯಪ್ಪ ಸ್ವಾಮಿಯ ತಂದೆ ಪಂದಳ ರಾಜ ಬರೋದನ್ನ ನೋಡ್ತಾ ಕುಳಿತಿದ್ದ ಅಯ್ಯಪ್ಪ ಸ್ವಾಮಿಯು ಎದ್ದು ನಿಲ್ಲೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅದನ್ನ ಕಂಡಂತಹ ಒಡವೆಗಳನ್ನ ಹೊತ್ತು ಬರುತ್ತಿದ್ದ ಪಂದಳ ರಾಜ ಬೇಡ ಬೇಡ, ಎದ್ದು ನಿಲ್ಲಬೇಡ ಎಂದು ಹೇಳುತ್ತಾ ಅಯ್ಯಪ್ಪ ಸ್ವಾಮಿಯ ಹತ್ತಿರ ಬಂದು ತನ್ನ ಭುಜದಲ್ಲಿದ್ದ ರೇಷ್ಮೆ ವಸ್ತ್ರವನ್ನ ಎದ್ದು ನಿಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಅಯ್ಯಪ್ಪ ಸ್ವಾಮಿಯ ಮೊಣಕಾಲುಗಳಿಗೆ ಆ ವಸ್ತ್ರವನ್ನ ಸುತ್ತುತ್ತಾನೆ. ಅಯ್ಯಪ್ಪ ಸ್ವಾಮಿಯನ್ನ ಆ ಭಂಗಿಯಲ್ಲಿ ನೋಡಿ ಕಣ್ತುಂಬಿಕೊಂಡ ಪಂದಳ ರಾಜ ಉಳಿದ ಭಕ್ತರೆಲ್ಲ ಇದೇ ರೂಪದಲ್ಲಿ ನಿನ್ನನ್ನ ಕಂಡು ಆನಂದಿಸಬೇಕು ಅಂತ ಅಯ್ಯಪ್ಪ ಸ್ವಾಮಿಯನ್ನ ಕೇಳಿಕೊಳ್ತಾನೆ. ಇದೇ ಕಾರಣದಿಂದ ಅಯ್ಯಪ್ಪ ಸ್ವಾಮಿಯು ಈ ಭಂಗಿಯಲ್ಲಿ ಭಕ್ತರಿಗೆ ದರ್ಶನ ಕೊಡುತ್ತೆ. ಇನ್ನು ನೀವು ಕೂಡ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಭಕ್ತರಾಗಿದ್ರೆ ಈಗಲೇ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.